ಮೊದಲನೇ ಪ್ರಶ್ನೆಯನ್ನು ನೋಡಿ, ಈ ಚಿತ್ರದಲ್ಲಿ ಬೇಕಾಗಿರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಫೈಂಡ್ ದ ಮಿಸ್ಸಿಂಗ್ ನಂಬರ್. ಇವಾಗ ನೋಡ್ತಾ ಹೋಗೋಣ. 594 ಇದೆ, 198, 66. ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇರ್ತಕ್ಕಂಥದ್ರಲ್ಲಿ ಯಾವ ಸಂಖ್ಯೆಯನ್ನು ಸೇರಿಸಬೇಕು. ಇಲ್ಲೇನು ಲಾಜಿಕ್ ಫಾಲೋ ಮಾಡಿದ್ದಾರೆ ನೋಡಿ. 594 ಮತ್ತು 198 ನಡುವಿನ ಸಂಬಂಧವನ್ನು ನೀವು ನೋಡಿದ್ರೆ 198ರಿಂದ 594 3 ಬಾರಿ ಪರಿಪೂರ್ಣವಾಗಿ ಭಾಗ ಮಾಡ್ಬೋದು. 198ರಿಂದ 594 3 ಬಾರಿ ಪರಿಪೂರ್ಣವಾಗಿ ಭಾಗ ಮಾಡ್ಬೋದು. ಅದೇ ರೀತಿ 198 ಮತ್ತು 66 ನಡುವಿನ ಸಂಬಂಧ ನೋಡಿದ್ರೆ 198ನ್ನು 66ರಿಂದ 3 ಬಾರಿ ಪರಿಪೂರ್ಣವಾಗಿ ಭಾಗ ಮಾಡ್ಬೋದು. ಓಕೆ, ಈ ಎರಡು ಲಾಜಿಕ್ಕಿಂದ ನಮಗೇನು ಗೊತ್ತಾಯಿತು, ಇಲ್ಲಿರ್ತಕ್ಕಂಥ ಸಂಖ್ಯೆಯಿಂದ 66ನ್ನು 3ರಿಂದ ಪರಿಪೂರ್ಣವಾಗಿ ಭಾಗ ಮಾಡ್ಬೋದು ಅಂತ ಗೊತ್ತಾಗಿದೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಸಂಖ್ಯೆಗಳಿಗೆ 3ರಿಂದ ಗುಣಾಕಾರ ಮಾಡಿ ಈ ಒಂದು ಸಂಖ್ಯೆ ಬರಬೇಕು, 66 ಬರಬೇಕಷ್ಟೇ. 11ರಿಂದ 11ಕ್ಕೆ 33ನ್ನ ಕೂಡಿ 33 ಬರುತ್ತೆ, ಗುಣಾಕಾರ ಮಾಡಿದ್ರೆ ಆಗೋದಿಲ್ಲ, ರಾಂಗ್ ಆಯಿತು. 12 × 3 ಮಾಡಿ 36 ಬರುತ್ತೆ, ಆಗೋದಿಲ್ಲ, ರಾಂಗ್ ಆಯ್ತು ಇದು ಕೂಡ. 22 × 3 ಮಾಡಿ 22 3 66 ಸರಿ ಬರ್ತಿದೆ. ಹಾಗಿದ್ರೆ ಇಲ್ಲಿಗೆ 22 ಬರಬೇಕು. ಈಗ 66ನ್ನು 22ರಿಂದ ಭಾಗಾಕಾರ ಮಾಡಿದ್ರೆ ನಿಮಗೆ 3 ಪರಿಪೂರ್ಣವಾಗಿ ಬರುತ್ತೆ. 198ನ್ನು 66ರಿಂದ ಭಾಗ ಮಾಡಿದ್ರೆ 3 ಬರುತ್ತೆ. ಅದೇ ರೀತಿ 594ನ್ನು 198ರಿಂದ ಭಾಗ ಮಾಡಿದ್ರೆ 3 ಬರುತ್ತೆ. ಈ ರೀತಿಯಾಗಿ ಪರಿಪೂರ್ಣ ಅಂಕೆಗಳ ಮೂಲಕ ನೀವು ಭಾಗಾಕಾರ ಮಾಡ್ಬೋದು. ಕಾಮನ್ ಸಂಖ್ಯೆಯನ್ನು ಗುರುತಿಸ್ಕೊಂಡ್ರೆ, ಪ್ಯಾಟರ್ನ್ ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಪ್ರಶ್ನೆಗೆ ಉತ್ತರವನ್ನು ನೀಡ್ಬೋದು. ಹಾಗಾಗಿ ಪ್ರಶ್ನೆಗೆ ಸರಿಯಾದ ಉತ್ತರ 22. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ಇಲ್ಲಿ ಕಾಣ್ಬೋದು ನೀವು. ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರ್ತಕ್ಕಂತಹ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು? ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರ್ತಕ್ಕಂಥ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? 1200. ಇದು ಒಟ್ಟು ಮಕ್ಕಳ ಸಂಖ್ಯೆ. ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳು, ಆಯ್ಕೆಯಾದವರು 900. ಹಾಗಿದ್ರೆ ಆಯ್ಕೆ ಆಗದೇ ಇರೋರು 300. ಓಕೆನಾ? 1200 ಮಕ್ಕಳಿದ್ದಾರೆ, 900 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಪಾರ್ಟಿಸಿಪೇಟ್ ಮಾಡದೇ ಇರೋರ ಸಂಖ್ಯೆ 300. ಅವ್ರು ಕೇಳ್ತಿರ್ತಕ್ಕಂಥದ್ದು ಆಯ್ಕೆಯಾಗದ, ಯಾರ್ಯಾರು ಆಯ್ಕೆ ಆಗಿಲ್ಲ ಅವರು, ಆಯ್ಕೆ ಆಗದಿರೋರು 300. ಇಷ್ಟು ಒಟ್ಟು ಮಕ್ಕಳ ಅನುಪಾತ. ಶಾಲೆಯಲ್ಲಿರ್ತಕ್ಕಂಥ ಒಟ್ಟು ಮಕ್ಕಳು 1200. ನೀವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. 301 304 1:4. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆ ಒಂದು ಅನುಪಾತ 1:4 ಇರ್ತದೆ. ನಿಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ಏನೇನು ಚೇಂಜಸ್ ಮಾಡ್ಬೋದು ಈ ರೀತಿ ಪ್ರಶ್ನೆಗಳಲ್ಲಿ? ಇಲ್ಲಿ ಆಯ್ಕೆಯಾಗದ ಅಂತಿದೆ, ಆಯ್ಕೆಯಾದ ಅಂತ ಕೊಟ್ಬಿಡ್ಬೋದು. ಆಯ್ಕೆಯಾದ ಅಂತ ಕೊಟ್ಟರೆ 900:1200. ಅವಾಗ ಏನಾಗುತ್ತೆ? ರೇಷಿಯೋ 3:4 ಆಗುತ್ತೆ. ಇಲ್ಲೇ ನಿಮಗೆ ಕನ್ಫ್ಯೂಸ್ ಮಾಡೋದು ಅವರು. ಇಲ್ಲಿ ಅಂಕಗಳನ್ನು ನಿಮ್ಮಿಂದ ಕಿತ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಟರ್ಮ್ಸ್ಗಳನ್ನು ಚೇಂಜ್ ಮಾಡ್ತಾರೆ. ಇಲ್ಲಿ ಆಯ್ಕೆಯಾಗದ ಮಕ್ಕಳು ಅಂತ ಕೊಟ್ಟಿದ್ದಾರೆ. ಹಾಗಾಗಿ 300:400 1200 ಆಯಿತು, 1:4 ಆಯಿತು. ಮುಂಬರುವ ಪರೀಕ್ಷೆಗಳಲ್ಲಿ ಆಯ್ಕೆಯಾದ ಮತ್ತು ಒಟ್ಟು ಮಕ್ಕಳು ಅಂತ ಕೇಳ್ಬೋದು. ಅಥವಾ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆಯಾಗದ ಮಕ್ಕಳು ಅಂತಿದೆ 300 ಅಂತ ನಿಮಗೆ ಗೊತ್ತು, ಆಯ್ಕೆಯಾದ ಅಂತ ಕೊಟ್ಬಿಡ್ಬೋದು. ನೆಕ್ಸ್ಟ್ ರೇಷನ್ ಆಯ್ಕೆಯಾದವರು 900, ಆವಾಗ 1:3 ಆಗುತ್ತೆ. ಈ ರೀತಿಯಾಗಿ ತರಾವರಿ ಪ್ರಶ್ನೆಗಳನ್ನು ನಿಮಗೆ ಒಂದೇ ಪ್ಯಾಟರ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇಳಬಹುದು. ಹಾಗಾಗಿ ಆ ಟರ್ಮ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಯ್ಕೆಯಾಗದ ಅಂತ ಕೊಟ್ಟಿದ್ದಾರಾ ಮತ್ತು ಒಟ್ಟಾರೆ ಅಂತ ಕೊಟ್ಟಿದ್ದಾರಾ ಅಥವಾ ಆಯ್ಕೆಯಾದ ಅಂತ ಕೊಟ್ಟಿದ್ದಾರಾ, ಈ ಒಂದು ಟರ್ಮ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇಂಥ ಪ್ರಶ್ನೆಗಳನ್ನು ಸುಲಭವಾಗಿ ಗುರುತಿಸ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1:4. ರಾಕೇಶ್ ಒಂದು ಟಿವಿಯನ್ನು 5,000 ರೂಪಾಯಿಗೆ ಕೊಟ್ಟು ಖರೀದಿ ಮಾಡಿ 250 ರೂಪಾಯಿಯನ್ನು ಅದರ ಸಾಗಾಣಿಕೆಗೆ ಕೊಟ್ಟಿದ್ದಾನೆ. ನಂತರ ರಾಕೇಶನು 5,075 ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಾನೆ. ಇವಾಗ ಕೊಂಡ ಬೆಲೆ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಮೊದಲು ನಾವು ಕೊಂಡ ಬೆಲೆ ಎಷ್ಟು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೊಂಡ ಬೆಲೆ ಒಂದು 5,000 ಕೊಂಡ್ಕೊಂಡಿದ್ದಾನೆ ಮತ್ತು ಸಾಗಾಣಿಗೆ 250 ಖರ್ಚು ಮಾಡಿದ್ದಾನೆ. ಹಾಗಿದ್ರೆ 5,250 ರೂಪಾಯಿ ಆತ ಒಟ್ಟಾರೆಯಾಗಿ ಕೊಂಡ ಬೆಲೆ ಆಯಿತು. ಅಂದರೆ ಕಾಸ್ಟ್ ಪ್ರೈಸ್. ಆತ ಎಷ್ಟು ತಗೊಂಡ? ಕೊಂಡ ಬೆಲೆ 5,250 ರೂಪಾಯಿ ಆಯಿತು. ಮಾರಿದ ಬೆಲೆ 5,075. ನಿಮ್ಗೆ ಇಲ್ಲಿ ನೋಡಿದಾಗಲೇ ಗೊತ್ತಾಗ್ತಾ ಇದೆ 5,400 ರೂಪಾಯಿಗೆ ತಗೊಂಡಿದ್ದಾನೆ, 5,075 ರೂಪಾಯಿಗೆ ಮಾರ್ತಾ ಇದ್ದಾನೆ. ಹಾಗಿದ್ರೆ ಇಲ್ಲಿ ಆಗಿದ್ದು ಲಾಭ ಅಲ್ಲ, ನಷ್ಟ. ಮೊದಲಿನಿಂದ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಲಾಭ ಆಯ್ತಾ ನಷ್ಟ ಆಯ್ತಾ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಷ್ಟ ಆಗಿದೆ. 5,250ಕ್ಕೆ ತಗೊಂಡಿದ್ದಾನೆ, ಒಟ್ಟಾರೆ ಖರ್ಚು 5,075ಕ್ಕೆ ಮಾರಿದ್ದಾನೆ. 175 ರೂಪಾಯಿ ನಷ್ಟ ಆಗಿದೆ ಆತನಿಗೆ. ಇವಾಗ ನೀವು ಅವ್ರು ಕೇಳ್ತಿರೋದು
ಪರ್ಸೆಂಟೇಜಲ್ಲಿ ಉತ್ತರಗಳನ್ನ ಕೊಟ್ಬಿಟ್ಟಿದ್ದಾರೆ. ಈಗ ನಷ್ಟ ಎಷ್ಟಾಯಿತು ಅಂತ ಕೇಳ್ಬಿಟ್ಟು ಆಪ್ಷನ್ಗಳಲ್ಲಿ 175 150 ಈ ಥರ ಕೊಟ್ಟಿದ್ರೆ 175 ಗುರುತಿಸ್ಬಿಡ್ಬೋದಿತ್ತು. ಈಗ ಅವ್ರು ಕೊಟ್ಟಿರೋದೇನು, ಇಲ್ಲಿ ಶೇಕಡವಾರು ನಷ್ಟವನ್ನು ಕೇಳಿದ್ದಾರೆ. ಎಷ್ಟು ನಷ್ಟ ಆಗಿದೆ ಅಂತ ಗೊತ್ತಾಗಿದೆ. ಶೇಕಡವಾರು ನಷ್ಟ, ಪರ್ಸೆಂಟೇಜ್ ನಷ್ಟವನ್ನು ಕಂಡುಹಿಡಿಬೇಕಾದ್ರೆ ಎಷ್ಟು ನಷ್ಟ ಆಗಿದೆ ಅದನ್ನು ಕೊಂಡ ಬೆಲೆ ಏನಿರ್ತದೆ ಅದ್ರ ಜೊತೆ ಭಾಗಾಕಾರ ಮಾಡಿ 100 ಜೊತೆ ಗುಣಾಕಾರ ಮಾಡಬೇಕು. ನಷ್ಟ ಪರ್ಸೆಂಟೇಜ್ ಆಫ್ ಲಾಸನ್ನು ಕಂಡುಹಿಡಿಬೇಕಾದ್ರೆ ಎಷ್ಟು ಲಾಸ್ ಆಗಿದೆ ಅದನ್ನು ಎಷ್ಟು ರೂಪಾಯಿ ಕೊಟ್ಟು ಕೊಂಡ್ಕೋತೀರಾ ಅದ್ರ ಜೊತೆ ಭಾಗಾಕಾರ ಮಾಡಿ 100ರಿಂದ ಗುಣಾಕಾರ ಮಾಡಬೇಕು. ನಮಗೆ ನಷ್ಟ ಆಗಿರೋದು 175 ರೂಪಾಯಿ. ನಾವು ಕೊಟ್ಟಿರ್ತಕ್ಕಂಥ ಒಟ್ಟು ಬೆಲೆ 5250 ರೂಪಾಯಿ. 100 ಜೊತೆ ಗುಣಾಕಾರ ಮಾಡಿ 0 ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 3.33% ಬರುತ್ತೆ. ಇಲ್ಲಿ 5ರಿಂದ ಇದನ್ನು ಕ್ಯಾನ್ಸಲ್ ಮಾಡಿ ನಿಮಗೆ 3.33% ಬರುತ್ತೆ. ಮುಂದಿನ ಪ್ರಶ್ನೆ ಸರಳ ಬಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಳವಾದಂಥ ಪ್ರಶ್ನೆ ಇದೆ. ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ PTR/100. ಇಲ್ಲಿ P ಅಂದರೆ ಅಸಲು, T ಅಂದರೆ ಸಮಯ, R ಅಂದರೆ ಬಡ್ಡಿ ದರ, /100. ಇವರು ಸರಳ ಬಡ್ಡಿಯನ್ನು ಕೇಳಿರೋದ್ರಿಂದ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಉತ್ತರ ನಿಮಗೆ ಸಿಗುತ್ತೆ. P ಅಂದರೆ ಅಸಲು. ಅಸಲೆಷ್ಟು? 25,000 ರೂಪಾಯಿ ಅಸಲಿಗೆ 4% ಬಡ್ಡಿ ದರದಂತೆ 2 ವರ್ಷಕ್ಕಾಗ್ತಕ್ಕಂಥ ಸರಳ ಬಡ್ಡಿ ಕೇಳಿದ್ದಾರೆ. P ಅಂದರೆ ಅಸಲು. ಅಸಲೆಷ್ಟು? 25,000. T ಅಂದರೆ ಸಮಯ, ಎಷ್ಟು ವರ್ಷ? 2 ವರ್ಷ. R ಅಂದರೆ ಬಡ್ಡಿ ದರ 4% /100. 20 ಕ್ಯಾನ್ಸಲ್ ಆಯಿತಾ? ಇಲ್ಲಿ 250 ಉಳ್ಕೋತೀವಿ. ಇವಾಗ 250 × 2 500 ಆಗುತ್ತೆ. 500 × 4 2,000 ರೂಪಾಯಿ ಆಗುತ್ತೆ. ಸೊ 2 ವರ್ಷಕ್ಕೆ 25,000 ರೂಪಾಯಿ ಅಸಲಿಗೆ 4% ಬಡ್ಡಿ ಥರ ತಗೊಂಡ್ರೆ ನಾವು ಸರಳ ಬಡ್ಡಿ 2,000 ರೂಪಾಯಿ ಆಗುತ್ತೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಬೇಕು ನೀವು. 65 ಸ್ಕ್ವೇರ್ ರೂಟ್ (?) 83. ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು, 65 ಹಾಗೆ ಇರಲಿ, ಈ ಕ್ವೆಶ್ಚನ್ ಮಾರ್ಕ್ ಜಾಗಕ್ಕೆ ಎಕ್ಸ್ ಅಂತ ಅನ್ಕೊಳ್ಳಿ. ಎಕ್ಸ್ ಅಂದರೆ ಒಂದು ಅನ್ನೋನ್ ನಂಬರ್. ಈಗ ನಮಗೆ ಗೊತ್ತಿಲ್ಲ, ಕ್ವೆಶ್ಚನ್ ಮಾರ್ಕಲ್ಲಿ ಏನೋ ಒಂದು ಸಂಖ್ಯೆ ಇದೆ ಕಂಡುಹಿಡಿಬೇಕು, ಆದರೆ ನಾವು ಎಕ್ಸ್ ಅನ್ಕೋತೀವಿ. = 83. ಈ ಸಂಖ್ಯೆಯನ್ನು ಈ ಕಡೆಗೆ LHS ಇಂದ RHSಗೆ ತಗೊಬನ್ನಿ. ಸ್ಕ್ವೇರ್ ರೂಟ್ ಎಕ್ಸ್ ಹಾಗೆ ಇರ್ತದೆ. 83 - 65. 83ರಲ್ಲಿ 65ನ್ನು ಕಳೀರಿ. 3ರಲ್ಲಿ 5 ಹೋದರೆ 8, 7ರಲ್ಲಿ 6 ಹೋದರೆ 1, 18 ಉಳ್ಕೊತು. ಈಗ ನಮ್ಗೆ ಉಳ್ಕೊಂಡಿರ್ತಕ್ಕಂಥದ್ದು ಕೊನೆ ಆನ್ಸರಿನು ಸ್ಕ್ವೇರ್ ರೂಟ್ ಎಕ್ಸ್ = 18. ಓಕೆ, ಈಗ ಸ್ಕ್ವೇರ್ ರೂಟ್ ಎಕ್ಸ್ 18 ಉಳ್ಕೊಂಡಿದೆ. ನನಗೆ ಬರೀ ಎಕ್ಸ್ ಬೇಕು. ಹಾಗಿದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡೂ ಕಡೆ ಸ್ಕ್ವೇರ್ನ ಮಾಡಿ. ಸ್ಕ್ವೇರ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ = 18 ಸ್ಕ್ವೇರ್. ಇಲ್ಲಿ ಎರಡು ಕ್ಯಾನ್ಸಲ್ ಆಗ್ತವೆ. ಸ್ಕ್ವೇರ್ ಮತ್ತು ವರ್ಗಮೂಲ, ವರ್ಗ ಮತ್ತು ವರ್ಗಮೂಲ ಎರಡು ಕ್ಯಾನ್ಸಲ್ ಆಗ್ತವೆ. ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಎಕ್ಸ್ ಬೆಲೆ 18 ಸ್ಕ್ವೇರ್ ಆಯಿತು. 18 ಸ್ಕ್ವೇರ್ ಅಂದರೆ 18/18. ಎರಡನ್ನು ಮಲ್ಟಿಪ್ಲೈ ಮಾಡಿ 324 ಬರುತ್ತೆ. ಒಂದೇ ಸಂಖ್ಯೆಗಳಿದ್ದಾಗ ನೀವು IXI ರೂಲ್ನ ಫಾಲೋ ಮಾಡ್ಬೋದು ಇದನ್ನು ಮಲ್ಟಿಪ್ಲೈ ಮಾಡೋದಕ್ಕೆ. 18 × 18ನ್ನು ಮಲ್ಟಿಪ್ಲೈ ಮಾಡಿ 324 ನಿಮಗೆ ಉತ್ತರ ಬರ್ತದೆ. ಆಪ್ಷನ್ 2 ಸರಿಯಾದಂಥ ಉತ್ತರ. ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿ 1800ರಿಂದ 2016ಕ್ಕೆ ಹೆಚ್ಚಳ ಆಗಿದೆ. ಹಾಗಾದರೆ ದಾಖಲಾತಿಯಲ್ಲಿ ಶೇಕಡವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಶಾಲೆಯಲ್ಲಿರ್ತಕ್ಕಂಥ ದಾಖಲಾತಿಯ ಸಂಖ್ಯೆ 1800 ಆಯಿತಾ. ಇದು 2016ಕ್ಕೆ ಏರಿಕೆ ಆಯಿತು. ಅಂದರೆ ಮೂಲವಾಗಿ ಇದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ 1800 ಇದ್ದರು, ಇವಾಗ 2016 ಇದ್ದಾರೆ. ಅಂದರೆ 216 ಮಕ್ಕಳು ಹೆಚ್ಚಾದರು. ಅವ್ರು ಕೇಳ್ತಿರೋದು ದಾಖಲಾತಿಯಲ್ಲಿ ಹೆಚ್ಚಳ ಏನಾಯಿತು ಅದರ ಶೇಕಡವಾರು ಕೇಳ್ತಾ ಇದ್ದಾರೆ. ಅಂದರೆ ನಂಬರ್ ಕೇಳ್ತಿಲ್ಲ, ಎಷ್ಟು ಹೆಚ್ಚಾಯಿತು ಅಂತ ಕೇಳ್ತಿಲ್ಲ, ಅದರ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. 216 ಮಕ್ಕಳು ಎಷ್ಟಕ್ಕೆ ರೈಸ್ ಆಗಿದ್ದಾರೆ? 1800 ಜನಕ್ಕೆ 216 ಜನ ರೈಸ್ ಆಗಿದ್ದಾರೆ ಅಂದಮೇಲೆ ಅದರ ಪರ್ಸೆಂಟೇಜನ್ನು ಕೇಳಿದ್ದಾರೆ ಅಂದಮೇಲೆ 100ರಿಂದ ಮಲ್ಟಿಪ್ಲೈ ಮಾಡಿ. 216 ಹೆಚ್ಚಳವಾದಂಥ ಮಕ್ಕಳು /1800 ಮೂಲ ಮಕ್ಕಳು ಎಷ್ಟಿದ್ರು ಅಲ್ಲಿ ಅಷ್ಟು ಇಂಟು 100. 20ಯಿಂದ 20ನ ಕ್ಯಾನ್ಸಲ್ ನೀವು ಮಾಡ್ಕೋಬೋದು. ಕ್ಯಾನ್ಸಲ್ ಮಾಡಿದ್ಮೇಲೆ 18 18, ಇನ್ನು 3 ಉಳ್ಕೊಳ್ಳುತ್ತೆ, 36 ಆಯಿತು. 18 36, 12% ಹೆಚ್ಚಳ ಆಗಿದೆ. ಹೆಚ್ಚಳ ಆದಂಥ ಮಕ್ಕಳ ಸಂಖ್ಯೆ 216. ಅದನ್ನು ಶೇಕಡವಾರು 100% ನಾವು ಕನ್ಸಿಡರ್ ಮಾಡಿದ್ರೆ 12% ಹೆಚ್ಚಳ ಆಗಿದೆ. ಇಂಡಿಸಿಸ್ ರೂಲ್ಸ್ನ ಫಾಲೋ ಮಾಡುತ್ತೆ. ಮುಂದಿನ ಪ್ರಶ್ನೆ, ಬೇಸ್ ವ್ಯಾಲ್ಯೂ ಸೇಮ್ ಇದೆ. ಅಂದರೆ ಬೇಸ್ ವ್ಯಾಲ್ಯೂ ಅಂದರೆ a⁴ ಅಂದರೆ ಇದನ್ನು ಎನ ಬೇಸ್ ಅಂತ ಕರಿತೀವಿ. ಓಕೆ, ನೋಡಿ ಇಲ್ಲಿ a⁴ a⁴y ಅಂತಿದ್ರೆ a⁴x + y ಅಂತ ಬರ್ಕೋಬೋದು.
ಅದೇ ರೀತಿ e⁻x ಡಿವೈಡೆಡ್ ಬೈ e⁻y ಭಾಗಾಕಾರ ಇದ್ದರೆ e⁻x - y ಅಂತ ಬರ್ಕೋಬೋದು. ಇಂಡಿಸಿಸ್ನ ರೂಲ್ಸ್ ಇದು. ಇಲ್ಲಿ ಭಾಗಾಕಾರ ಯಾವುದೂ ಇಲ್ಲ, ಎಲ್ಲ ಗುಣಾಕಾರ ಇರೋದ್ರಿಂದ ಕೂಡ್ಕೋಬೇಕಷ್ಟೇ ನೀವು. ಈ ಕೂಡ್ಕೋಬೇಕಾದ್ರೆ ಧನಾತ್ಮಕ ಸಂಖ್ಯೆಗಳನ್ನು ಒಂದು ಕಡೆ ಕೂಡ್ಕೊಳ್ಳಿ, ಋಣಾತ್ಮಕ ಸಂಖ್ಯೆಗಳನ್ನು ಒಂದು ಕಡೆ ಕೂಡ್ಕೊಳ್ಳಿ. 9 ಕಾಮನ್ ಇದೆ, ನಾನು ಎಲ್ಲನೂ ಬರ್ಕೊಳ್ಳೋಕೆ ಹೋಗೋದಿಲ್ಲ. ಧನಾತ್ಮಕ ಸಂಖ್ಯೆಗಳು 3, 2, 2, 3 ಒಟ್ಟಾರೆಯಾಗಿ ಎಷ್ಟಾಯಿತು? 3, 2, 5, 5, 2, 7, 7 ಮತ್ತು 3 10 ಆಯಿತು. ಇದು ಪ್ಲಸ್ ಪಾಸಿಟಿವ್ ಸೈನ್. ನೆಕ್ಸ್ಟ್ ನೆಗೆಟಿವ್ ಸೈನ್ ಇರೋನು ಹಂಗೆ ಕೂಡ್ಕೊಳ್ಳಿ. -5, -1, -6, -4, -10 ಆಯಿತು. +10 -10 ಅಂದರೆ 0 ಆಯಿತು. 9ರ ಘಾತ 0. ಯಾವುದೇ ಸಂಖ್ಯೆಯ ಘಾತಾಂಕ 0 ಇದ್ದರೆ ಅದರ ಬೆಲೆ 1 ಆಗಿರ್ತದೆ. ಇಲ್ಲಿ ಯಾವ ಸಂಖ್ಯೆನಾದ್ರು ಇರಲಿ, ಅದರ ಘಾತಾಂಕ 0 ಇರಲಿ, ಅಂದರೆ x⁻0 ಏನೇ ಇದ್ರೂ ಕೂಡ ಅದರ ಬೆಲೆ 1 ಆಗುತ್ತೆ, ಈ ಸಂಖ್ಯೆ ಏನಾದರೂ ಆಗಿರಲಿ. ಆಯಿತಾ? ಸೊ ಇಲ್ಲಿ 9ರ ಘಾತ 0 ಇರೋದ್ರಿಂದ ಆಯ್ಕೆ ಉತ್ತರ ಇದಕ್ಕೆ 1 ಆಗುತ್ತೆ. ಆಪ್ಷನ್ 2 1 ಸರಿಯಾದಂಥ ಉತ್ತರ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಏನು? ಪ್ರೈಮ್ ನಂಬರ್ಗಳು. ಮೊದಲ 10 ಪ್ರೈಮ್ ನಂಬರ್ಗಳ ಮೊತ್ತ. ಪ್ರೈಮ್ ನಂಬರ್ಸ್ ಅಂದರೆ ಯಾವ ಸಂಖ್ಯೆ 1 ಮತ್ತು ಆ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದರಿಂದನೂ ಭಾಗ ಆಗಬಾರ್ದು. ಉದಾಹರಣೆಗೆ 2. 2ನ್ನು ನೀವು 2ರಿಂದ ಭಾಗ ಮಾಡಬೇಕು, ಇಲ್ಲ 1ರಿಂದ ಭಾಗ ಮಾಡಬೇಕು, ಬೇರೆ ಯಾವ ಸಂಖ್ಯೆಯಿಂದನೂ ಭಾಗ ಮಾಡೋಕ್ಕಾಗಲ್ಲ. ಟ್ರೈ ಮಾಡಿ ನೋಡಿ. ಅದೇ ರೀತಿ 3. 3ನ್ನು 3ರಿಂದ ಭಾಗ ಮಾಡಬೇಕು, ಇಲ್ಲ 3ನ್ನ 1ರಿಂದ ಭಾಗ ಮಾಡಬೇಕು, ಅದನ್ನು ಹೊರತುಪಡಿಸಿ ಬೇರೆ ಯಾವ ಸಂಖ್ಯೆಯಿಂದನೂ ಭಾಗ ಮಾಡೋಕ್ಕಾಗಲ್ಲ. ಈ ಥರ ಸಂಖ್ಯೆಗಳನ್ನ ಪ್ರೈಮ್ ನಂಬರ್ಸ್ ಅಂತೀವಿ. ಈಗ 4 ಪ್ರೈಮ್ ನಂಬರ್ ಅಲ್ಲ, ಯಾಕೆಂದರೆ 4 2ರಿಂದನೂ ಭಾಗ ಆಗುತ್ತೆ, 4ರಿಂದನೂ ಭಾಗ ಆಗುತ್ತೆ, 1ರಿಂದನೂ ಭಾಗ ಆಗುತ್ತೆ. ಹಾಗಾಗಿ 4 ಪ್ರೈಮ್ ನಂಬರ್ ಅಲ್ಲ. ಈ ರೀತಿಯಾಗಿ ಯಾವ ಸಂಖ್ಯೆಯು 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗುತ್ತೋ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಆ ಥರ ಅವಿಭಾಜ್ಯ ಸಂಖ್ಯೆಗಳ ಮೊದಲ 10 ಸಂಖ್ಯೆಗಳನ್ನು ಗುರುತಿಸ್ಬೇಕು ನೀವು. ಮೊದಲನೇ ಅವಿಭಾಜ್ಯ ಸಂಖ್ಯೆ ನಮ್ಮಲ್ಲಿ ಬರ್ತಕ್ಕಂಥದ್ದು 3, ನಂತರ 2, ಮೊದಲ ಅವಿಭಾಜ್ಯ ಸಂಖ್ಯೆ 2, ಆಮೇಲೆ 3, ನಂತರ 5, 7, 11, 9 ಆಗಲ್ಲ. 9 ಯಾಕೆ ಆಗಲ್ಲ ಅಂದರೆ 3ರಿಂದ 9 ಭಾಗ ಆಗುತ್ತೆ, ಹಾಗಾಗಿ 9ನ್ನು ಬರ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ 11ಕ್ಕೆ ಹೋಗ್ತೀನಿ. 11 ಆದಮೇಲೆ 12 ಆಗಲ್ಲ, 13 ಆಗುತ್ತೆ. ಆಮೇಲೆ 15 ಆಗಲ್ಲ, 15 ಕೂಡ 3ರಿಂದ ಭಾಗ ಆಗುತ್ತೆ. ನೆಕ್ಸ್ಟು 17ಕ್ಕೆ ಹೋಗ್ತೀನಿ. 17 ಆದಮೇಲೆ 19, 19 ಆದಮೇಲೆ ಎಷ್ಟು ಸಂಖ್ಯೆಗಳಾಯಿತು ಅಂತ ನೋಡ್ಕೊಳ್ಳಿ. 1, 2, 3, 4, 5, 6, 7, 8, 8 ಸಂಖ್ಯೆ ಆಯಿತು. ಇನ್ನು 2 ಸಂಖ್ಯೆಗಳು ಬೇಕು ನಿಮಗೆ. ನೆಕ್ಸ್ಟ್ 21 ಆಗೋದಿಲ್ಲ, 23, ಯಾಕಂದರೆ 21 3ರಿಂದ ಭಾಗ ಆಗುತ್ತೆ, 23 ಯಾವುದರಿಂದನೂ ಭಾಗ ಆಗಲ್ಲ. ನೆಕ್ಸ್ಟ್ 25 ಕೂಡ ಆಗೋದಿಲ್ಲ, 27 ಕೂಡ ಆಗೋದಿಲ್ಲ, 29. ಓಕೆ, ಇಷ್ಟು ಸಂಖ್ಯೆಗಳು ಮೊಟ್ಟ ಮೊದಲ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು. ಇಷ್ಟು ಸಂಖ್ಯೆಗಳನ್ನು ನೀವು ಕೂಡಿದ್ರೆ ನಿಮಗೆ ಉತ್ತರ 129 ಬರುತ್ತೆ. ಕೂಡುವುದನ್ನು ನೋಡಿ ನೀವು ಎಲ್ಲ ಸಂಖ್ಯೆಗಳನ್ನು ಕೂಡ್ಕೊಂಡಾಗ 129 ಪರಿಪೂರ್ಣ ಉತ್ತರ ಬರುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಏನು ಅಂತ ಗೊತ್ತಿದ್ರೆ ನಿಮಗೆ ಈ ಪ್ರಶ್ನೆಗೆ ಸರಳವಾಗಿ ಉತ್ತರ ಕೊಡ್ಬೋದು. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳನ್ನು ಕೇಳಿದರೆ 1, 2, 3, 4, 5, 6, 7, 8, 9, 10 ಸಂಖ್ಯೆಗಳಿವೆ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು 2ರಿಂದ 29 ತನಕ ಬರೆದಿದ್ದೀನಿ. ಇದನ್ನು ಕೂಡ್ಕೊಳ್ಳಿ, 129 ಬರುತ್ತೆ. ಬಸ್ಸು, ಸ್ಕೂಟರು ಸಾಗಣೆ ಈ ನಡುವಿನ ಸಂಬಂಧವನ್ನು ಸೂಚಿಸ್ತಕ್ಕಂಥ ವೆನ್ ನಕ್ಷೆಯನ್ನು ತಿಳಿಸಿ. ನೋಡಿ, ಈ ಒಂದು ಚಿತ್ರದಲ್ಲಿ ಇದನ್ನು ನಾವು ಸಾಗಣೆ ಅಂದ್ಕೊಂಡ್ರೆ ಸಾಗಣೆ ಒಳಗಡೆ ಬಸ್ಸು ಮತ್ತು ಸ್ಕೂಟರ್ ಬರ್ತವೆ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಂದರೆ ಬಸ್ಸು ಮತ್ತು ಸ್ಕೂಟರು ಅವೆರಡು ಒಳಗಡೆ ಬರ್ತಕ್ಕಂಥವು ಒಂದಕ್ಕೊಂದು ಸಂಬಂಧ ಪಡ್ತವೆ ಅಂತೇನಿಲ್ಲ, ಎರಡು ಬೇರೆ ಬೇರೆನೆ. ಆದರೆ ಅವೆರಡು ಕೂಡ ಸಾಗಣೆ ಒಳಗಡೆ ಬರೋದ್ರಿಂದ ಆಪ್ಷನ್ 1 ಈ ಚಿತ್ರ ಇದಕ್ಕೆ ಸೂಕ್ತವಾದಂಥ ಚಿತ್ರ ಆಗುತ್ತೆ. ಒಂದಕ್ಕೊಂದು ಕನೆಕ್ಟ್ ಆಗೋದಿಲ್ಲ, ಹಾಗಾಗಿ ಎರಡು ಒಂದಕ್ಕೊಂದು ಕನೆಕ್ಟಿವಿಟಿ ಅಂದರೆ ಒಂದ್ರ ಮೇಲೊಂದು ಡಿಪೆಂಡ್ ಆಗಿರ್ತವೆ ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಎರಡನೇದಾಗಲ್ಲ. ಮೂರನೇದು ಕೂಡ ಆಗೋಲ್ಲ, ನಾಲ್ಕನೇದು ಒಂದರೊಳಗಡೆ ಒಂದಿರುತ್ತೆ ಅಂತಿದೆ, ಅದು ಕೂಡ ಆಗಲ್ಲ. ಹಾಗಾಗಿ ಆಪ್ಷನ್ 1 ಮೊದಲನೇ ರೇಖಾಚಿತ್ರ ಈ ಮೂರರ ನಡುವಿನ ಸಂಬಂಧವನ್ನು ಸೂಕ್ತವಾಗಿ ತಿಳಿಸುತ್ತೆ. ನೆಕ್ಸ್ಟ್ ಕೋಡಿಂಗ್ ಮತ್ತು ಡಿಕೋಡಿಂಗಲ್ಲಿ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಕೋಡಿಂಗ್ ಮಾಡಿದ್ದಾರೆ ನೋಡಿ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಅನ್ನೋದನ್ನು ಕೆಲವೊಂದು ಟರ್ಮ್ಸ್ಗಳನ್ನು ಕೋಡ್ ಮಾಡಿದ್ದಾರೆ. ನೀವು ಗ್ರೀಸ್ ಅನ್ನೋದಕ್ಕೆ ಉತ್ತರವನ್ನು ಕಂಡುಹಿಡ್ಕೋಬೇಕು ಅಷ್ಟೇ. ಇದಕ್ಕೆ ಕಂಡುಹಿಡ್ಕೋಬೇಕಾದ್ರೆ ನೀವೇನು ಮಾಡಬೇಕು, ತುಂಬ ಸರಳವಾಗಿ ಅಂದರೆ ಇಂಗ್ಲೆಂಡ್ ಅನ್ನೋ ಪದವನ್ನು ಬರ್ಕೊಳ್ಳಿ. ಇಂಗ್ಲೆಂಡ್ ಈ ಪದಗಳನ್ನು ಬರ್ಕೊಂಡು ಆ ಸಂಖ್ಯೆಗಳನ್ನು ಆ ಪದಗಳ ಕೆಳಗಡೆ ಬರ್ಕೊಬಿಡಿ. 1, 2, 3, 4, 5, 2, 6. ಅದೇ ರೀತಿ ಫ್ರಾನ್ಸ್ ಅನ್ನೋ ಪದವನ್ನು ಬರ್ಕೊಳ್ಳಿ. ಅದರ ಕೆಳಗಡೆ ಅವ್ರು ಕೊಟ್ಟಿರ್ತಕ್ಕಂಥ ಸಂಖ್ಯೆ 7, 8, 5, 2, 9, 1. ಆಯಿತಾ?
ಇವಾಗ ಗ್ರೀಸ್ ಅನ್ನೋ ಪದ, ಮೊದಲನೇ ಪದ ಯಾವುದು? ಜಿ. ಜಿ ಅನ್ನೋದನ್ನು ಇಲ್ಲಿ ಯಾವ ರೀತಿ ಕೋಡ್ ಮಾಡಿದ್ದಾರೆ ನೋಡಿ. ನೀವು ನೋಡಿಕೊಂಡಾಗ ನಿಮಗೆ ಉತ್ತರಗಳು 1 by 1 ಸಿಗ್ತಾ ಹೋಗ್ತವೆ. ಇಂಗ್ಲೆಂಡ್ ಪದದ 3ನೇ ಅಕ್ಷರವನ್ನು ನೀವು ಕಾಣ್ಬೋದು. 3ನೇ ಅಕ್ಷರದಲ್ಲಿ ಜಿ ಇದೆ, ಜಿಗೆ 3 ಇದೆ, 3. ಅದೇ ರೀತಿ ನೆಕ್ಸ್ಟು 8, ನೆಕ್ಸ್ಟು 1, 1, 9, 1 ಈ ರೀತಿ ಇರ್ತವೆ. ನೀವೇನು ಹೊಸ್ದಾಗಿ ಹುಡುಕ್ಬೇಕಾಗಿಲ್ಲ. ಇಲ್ಲಿರೋ ಪದಗಳು, ಆಯಾ ಪದಗಳಿಗೆ ಯಾವ್ಯಾವ ಅಕ್ಷರಗಳಿವೆ ಆ ಅಕ್ಷರಗಳ ಸಂಖ್ಯೆಗಳನ್ನು ನೀವು ಗುರುತು ಮಾಡಿಕೊಂಡು ಒಂದು ಪೆನ್ನು ಪೇಪರಲ್ಲಿ ನೀಟಾಗಿ ಗುರುತು ಮಾಡ್ಕೊಳ್ಳಿ. 1 by 1 ಅದನ್ನು ಮೇಲ್ಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ನೀವು ಒಂದು ಕ್ಲೂ ಅರ್ಥ ಮಾಡ್ಕೋಬೇಕಾಗಿರೋದ್ರಲ್ಲಿ ನೀವು ಹೊಸ್ದಾಗೇನು ಮಾಡಬೇಕಾಗಿಲ್ಲ. ಇಲ್ಲಿ ಏನು ಆಲ್ಫಾಬೆಟ್ಸ್ಗಳನ್ನು ಕೊಟ್ಟಿದ್ದಾರೋ ಅದೇ ಆಲ್ಫಾಬೆಟ್ಸು 3ನೇ ಪದದಲ್ಲಿ ಇರ್ತವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಸೂಕ್ತವಾದ ಸಂಖ್ಯೆಗಳನ್ನು ಆರಿಸಿ ಉತ್ತರಗಳನ್ನು ಬರೀಬೇಕು ಅಷ್ಟೇ. ಸೊ 38, 11, 91 ಆಪ್ಷನ್ 2 ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡಿ. ಎಕ್ಸ್ನ ಬೆಲೆ ಕೊಟ್ಬಿಟ್ಟಿದ್ದಾರೆ, ಸ್ಕ್ವೇರ್ ರೂಟ್ 10. x³ + x² ಡಿವೈಡ್ ಬೈ ಎಕ್ಸ್ನ ಬೆಲೆ ಕೇಳಿದ್ದಾರೆ. ಎಕ್ಸ್ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಕ್ಸ್ ಬೆಲೆ ಗೊತ್ತಿದೆ ನಿಮಗೆ, ಸ್ಕ್ವೇರ್ ರೂಟ್ 10. 100ರ ವರ್ಗಮೂಲ ಎಷ್ಟು? 10. 100ರ ವರ್ಗಮೂಲ ಯಾವಾಗಲೂ 10 ಆಗುತ್ತೆ. ಅಂದರೆ 10 ಸ್ಕ್ವೇರ್ ಅಂದರೆ 100 ಆಗುತ್ತೆ ಅಷ್ಟೇ ಅರ್ಥ. ಓಕೆನಾ? ಅವರು ನಿಮಗೆ ಸ್ಕ್ವೇರ್ ರೂಟ್ 100 ಅಂತ ಕೊಟ್ಟಿದ್ದಾರೆ. ನೀವು ಎಕ್ಸ್ ಬೆಲೆನ 10 ಅಂತ ಬರ್ಕೋಬೋದು. ಈಗ ನೀವು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರನ್ನು ಕಂಡುಹಿಡಿಬೋದು. 2 ರೀತಿ ಮಾಡ್ತಾರೆ ಇದನ್ನು. ತುಂಬ ಸಿಂಪಲ್ಲಾಗಿ ಮಾಡಬೇಕು ಅಂದರೆ ನೋಡಿ, x³ ಇದೆ ಪ್ಲಸ್ x² ಡಿವೈಡ್ ಬೈ ಎಕ್ಸ್ ಇದೆ. ಮೇಲ್ಗಡೆ ಎಕ್ಸ್ನ ಕಾಮನ್ ತೆಗೆದುಬಿಡಿ. ಎಕ್ಸ್ ಕಾಮನ್ ತೆಗೆದುಬಿಟ್ರೆ x² + x ಡಿವೈಡೆಡ್ ಬೈ ಎಕ್ಸ್. ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, x² + x ಉಳ್ಕೊಳ್ಳುತ್ತೆ. x² + x ಅಂತ ಹೇಳಿದ್ರೆ 10 ಸ್ಕ್ವೇರ್ ಪ್ಲಸ್ 10. ಎಕ್ಸ್ ಬೆಲೆ 10 ಹೆಂಗೆ ಬಂತು ಅಂತ ಗೊತ್ತಾಯ್ತಲ್ವಾ? ಸ್ಕ್ವೇರ್ ರೂಟ್ 100 ಅಂದರೆ ಅದರ ಬೆಲೆ 10. x² ಅಂದರೆ 100 + 10, 100 + 10 110 ಆಗುತ್ತೆ. ಈ ಥರ ಮಾಡೋಕ್ಕಾಗಲಿಲ್ಲ, ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂದರೆ ಎಕ್ಸ್ ಬೆಲೆ 10 ಅಂತ ಗೊತ್ತಿದೆ ನಿಮಗೆ. 10³ 10 ಸ್ಕ್ವೇರ್ ಡಿವೈಡೆಡ್ ಬೈ 10. 10³ ಅಂದರೆ 1000, 10 ಸ್ಕ್ವೇರ್ ಅಂದರೆ 100 ಡಿವೈಡೆಡ್ ಬೈ 10. 1000 + 100 1100 ಆಗುತ್ತೆ ಡಿವೈಡೆಡ್ ಬೈ 10. 0 0 ಕ್ಯಾನ್ಸಲ್, 110. ಆಪ್ಷನ್ 3 ಸರಿಯಾದಂಥ ಉತ್ತರ. ಯಾವ ರೀತಿ ಮಾಡಿದ್ರೂ ಕೂಡ ಅದೇ ಉತ್ತರ ಬರುತ್ತೆ. ಕೊನೆದು, ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣ ಎಷ್ಟು ಹೆಚ್ಚಾಗುತ್ತದೆ? ವೃತ್ತದ ತ್ರಿಜ್ಯವನ್ನು r ಅಂದ್ಕೊಂಡ್ರೆ ಅದರ ವಿಸ್ತೀರ್ಣ a = πr² ಆಗುತ್ತೆ. ಆಯಿತಾ? ಈಗ r ನ ಬೆಲೆ 1 ಅಂತ ಅಂದ್ಕೊಳ್ಳೋಣ. r ನ ಬೆಲೆ 1, ಯಾಕಂದರೆ ನಾವು ತ್ರಿಗುಣ ಅಂತ ಕಂಪೇರ್ ಮಾಡ್ತಿದ್ದೀವಿ. r ನ ಬೆಲೆ 1 ಇದ್ದಾಗ 3 ಪಟ್ಟು ಹೆಚ್ಚು ಮಾಡಿ ನಾವು ಅದನ್ನು ಚೆಕ್ ಮಾಡ್ಬೋದು. ಆ ಕಾರಣಕ್ಕೆ ತ್ರಿಗುಣ ಅಂದ್ಕೊಳ್ಳೋಣ. r ನ ಬೆಲೆ 1 ಆದಾಗ ವಿಸ್ತೀರ್ಣ ಏನಾಗುತ್ತೆ? π × 1² ಆಗುತ್ತೆ. ಅಂದರೆ ಪೈ ಉಳ್ಕೊಳ್ಳುತ್ತೆ. ಎನ ಬೆಲೆ ಪೈ ಆಗುತ್ತೆ. ಅದೇ r ನ ಬೆಲೆ 3 ಆದರೆ, ಅಂದರೆ 3 ಪಟ್ಟು ತ್ರಿಗುಣಗೊಳಿಸಿದಾಗ ಅಂತ ಆದರೆ a = π 3² ಅಂತ ಆಗುತ್ತೆ. 3² ಅಂದರೆ 9 ಪೈ. ನೋಡಿ, ಪೈ ಇದ್ದಿದ್ದು ಒಂದು ಬೆಲೆ, r ನ ಬೆಲೆ 1 ಇದ್ದಾಗ, ತ್ರಿಜ್ಯ 1 ಇದ್ದಾಗ ವಿಸ್ತೀರ್ಣ ಪೈ ಇತ್ತು. ಈಗ 3 ಪಟ್ಟು ಹೆಚ್ಚು ಮಾಡಿದ ತಕ್ಷಣ ಪೈನ ಬೆಲೆ ವಿಸ್ತೀರ್ಣ 9 ಪೈ ಆಯಿತು. ಅಂದರೆ 9 ಪಟ್ಟು ಹೆಚ್ಚಾಯಿತು. ವ್ಯತ್ಯಾಸ ಎಷ್ಟು ಬಂತು? ಪೈಯಿಂದ 9 ಪೈಗೆ 8 ಪೈ ಆಯಿತು ವ್ಯತ್ಯಾಸ. ಓಕೆನಾ? 8 ಪೈ ವ್ಯತ್ಯಾಸ ಆಗಿದೆ. ಒಟ್ಟಾರೆ ವಿಸ್ತೀರ್ಣದಲ್ಲಿ ಪೈಗೆ 8 ಪೈ ವಿಸ್ತೀರ್ಣ ಹೆಚ್ಚಾದರೆ 100ಕ್ಕೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಯಾಕಂದರೆ ಉತ್ತರವನ್ನು ಅವರು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ವಾಪಸ್. ಹಾಗಾಗಿ 8 ಪೈಗೆ ಆದರೆ 100ಕ್ಕೆ ಎಷ್ಟು? ಪೈ ಕ್ಯಾನ್ಸಲ್ ಆಗುತ್ತೆ. 100 × 8 100 × 8 800% ಆಗುತ್ತೆ. ಕೆಲವೊಮ್ಮೆ ಏನು ಮಾಡ್ತಾರೆ ಇವರು, ಪ್ರಶ್ನೆಗಳನ್ನು, ಇದೇ ಪ್ರಶ್ನೆಯನ್ನು ಕೇಳಿದಾಗ ಪರ್ಸೆಂಟೇಜನ್ನು ಕೊಟ್ಟಿರಲ್ಲ, ಎಷ್ಟು ಪಟ್ಟು ಹೆಚ್ಚಾಗುತ್ತದೆ ಅಂತ ಕೊಟ್ಬಿಡ್ತಾರೆ. ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣ ಎಷ್ಟು ಪಟ್ಟು ಹೆಚ್ಚಾಗುತ್ತದೆ? ಇಲ್ಲಿ 8 ಪಟ್ಟು, 9 ಪಟ್ಟು, 10 ಪಟ್ಟು, 6 ಪಟ್ಟು ಅಂತ ಕೊಟ್ಬಿಟ್ಟಿರ್ತಾರೆ. ಸೇಮ್ ಪ್ರೋಸೆಸ್ನ ಫಾಲೋ ಮಾಡ್ತೀರಾ? ಸೇಮ್ ಪ್ರೋಸೆಸ್ನ ಫಾಲೋ ಮಾಡ್ತೀರಾ. a = πr², r ಜಾಗಕ್ಕೆ 3 ಹಾಕ್ತೀರಾ. π = 3², 9 ಪೈ ಆಯಿತು. ನೋಡಿ, ಎಷ್ಟು ಪಟ್ಟು ಹೆಚ್ಚಾಯಿತು? 9 ಪಟ್ಟು ಹೆಚ್ಚಾಯಿತು ಅಂತ ನೀವು ಮೆನ್ಷನ್ ಮಾಡಬೇಕಾಗ ಪ್ರಶ್ನೆಗೆ ಉತ್ತರದನ್ನು 9 ಪಟ್ಟು ಹೆಚ್ಚಾಯಿತು ಅಂತ ತಗೋಬೇಕು. ಇಲ್ಲಿ ಅವರು ಪರ್ಸೆಂಟೇಜಸ್ಸಲ್ಲಿ ಡಿಫರೆನ್ಸನ್ನು ಒಂದು ಕೇಳಿದ್ದಾರೆ. ಪೈಯಿಂದ 9 ಪೈಗೆ ಜಂಪ್ ಆಗ್ತಿದ್ದೀವಿ. 3 ಪಟ್ಟು ಹೆಚ್ಚು ಮಾಡಿದ್ರೆ ವ್ಯತ್ಯಾಸ 8 ಪೈ ಬರ್ತಾ ಇದೆ. ಪೈಗೆ 8 ಪೈ ಹೆಚ್ಚಾಗೋದಾದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿದಿದ್ದೀನಿ. 800% ಬರ್ತಾ ಇದೆ.